ನಮಸ್ಕಾರ, ನಾನು ಶ್ರುತಿ ಕಿತ್ತೂರು. ಬಹುತೇಕ ಸಲ ಎಲ್ಲರೂ ಕೂಡ ಹೇಳೋದೇನು ಗೊತ್ತಾ, ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದ್ದು. ದಯವಿಟ್ಟು ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವಾಗ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳಿ, ಹುಷಾರಾಗಿರಿ, ಜಾಗೃತರಾಗಿರಿ ಅಂತ. ಯಾಕೆ ಈ ಮಾತನ್ನ ಪದೇ ಪದೇ ಹೇಳ್ತಾ ಇದ್ದೀವಿ ಅಂತಂದ್ರೆ, ಅಗೇನ್ ಸೋಷಿಯಲ್ ಮೀಡಿಯಾದಿಂದ ಮೋಸ ಹೋಗೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ. ಇಷ್ಟು ದಿನಗಳ ಕಾಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೆಂಜರ್ ಮೂಲಕ ಯಾರೋ ಒಂದು ಫೇಸ್ಬುಕ್ ಮೂಲಕ ಒಂದು ಮೆಸೇಜ್ ಮಾಡೋದು, ದುಡ್ಡು ಕೇಳೋದು, ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡೋದು, ಸ್ವಲ್ಪ ಕಷ್ಟ ಇದೆ ದುಡ್ಡು ಕೊಡಿ ಅಂತ ಕೇಳೋದು, ಇಂಥ ಸುದ್ದಿಗಳನ್ನ ಕೇಳ್ತಾ ಇದ್ವಿ. ಬಟ್ ಈ ಹನಿ ಟ್ರ್ಯಾಪ್ ವಿಚಾರಗಳು ಕೂಡ ಈಗ ಸೋಷಿಯಲ್ ಮೀಡಿಯಾ ಮೂಲಕ ಕೇಳೋದಕ್ಕೆ ಸಿಗ್ತಾ ಇದೆ. ಈ ಹಿಂದೆ ಎಲ್ಲ ಎಲ್ಲೋ ಯಾರನ್ನೋ ಮೀಟ್ ಆಗಕ್ಕೆ ಹೋದಾಗ ಕೆಡ್ಡಾಗಿ ಬೆಳೆಸಿದ್ರಂತೆ, ಆ ರಾಜಕಾರಣಿ, ಆ ಪ್ರಭಾವಿ ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ, ಇಂಥ ಸುದ್ದಿಗಳನ್ನ ಕೇಳ್ತಾ ಇದ್ವಿ. ಕೆಲವೊಂದ್ಸಲ ಈ ಉದ್ಯಮಿಗಳು, ಬಿಸ್ನೆಸ್ ಮ್ಯಾನ್ಗಳನ್ನ ಕೂಡ ಹನಿ ಟ್ರ್ಯಾಪ್ಗೆ ಒಳಪಡಿಸಿದಂತಹ ಅತಿ ದೊಡ್ಡ ಗ್ಯಾಂಗ್ಗಳು ಪೊಲೀಸರ ಅತಿಥಿಗಳಾಗಿದ್ದಾರೆ. ಸೊ ಇದೆಲ್ಲ ವಿಚಾರಗಳನ್ನ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಈಗ ಅಂದ್ರೆ, ಈ ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವಾಗ ಯಾರಾದ್ರೂ ಪರಿಚಯ ಇಲ್ದವರೆಲ್ಲ ಅಲ್ಲಿ ನಮಗೆ ಸಿಗ್ತಾರೆ, ನಮ್ಮ ಫೋಟೋಗಳಿಗೆ ಕಮೆಂಟ್ ಮಾಡ್ತಾರೆ, ಲೈಕ್ಸ್ ಕೊಡ್ತಾರೆ, ಇನ್ಯಾರೋ ಮೆಸೇಜ್ ಮಾಡ್ತಾರೆ, ನಾವು ನಿಮ್ಮ ಅಭಿಮಾನಿ ಅಥವಾ ನಿಮ್ಮ ನಂಬರ್ ಕೊಡಿ, ನೀವು ನಮ್ಮ ಫೇವ್ರೇಟು, ಈ ರೀತಿ ಎಲ್ಲ ಕೆಲವರು ಮೆಸೇಜ್ ಮಾಡೋದಕ್ಕೆ ಮುಂದಾಗ್ತಾರೆ. ಬಟ್ ಯಾವುದು ಜೆನ್ಯೂನ್ ಆಗಿರ್ತಾರೋ ಅವ್ರಿಗೆ ರಿಪ್ಲೈ ಮಾಡಿ, ಬೇಡ ಅಂತಲ್ಲ. ಬಟ್ ಯಾಕೆ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಮಂಡ್ಯ ಮೂಲದ ಒಬ್ಬ ವ್ಯಕ್ತಿ, 45 ವರ್ಷ, ಆತನ ಹೆಸರು ಮಹದೇವ ಅಂತ. ಆತ ನೋಡಿ ಈಗ ಪೊಲೀಸ್ ಠಾಣೆಗೆ ಚಡ್ಡಿಯಲ್ಲಿ ಓಡ್ಬಿಡುವಂತಹ ಪರಿಸ್ಥಿತಿ ಎದುರಾಗಿದೆ, ಇದೇ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೆ. ಅರೆ, ಸೋಷಿಯಲ್ ಮೀಡಿಯಾಗೂ ಆತ ಚಡ್ಡಿಯಲ್ಲಿ ಓಡ್ ಬಂದಿದ್ದು ಪೊಲೀಸ್ ಸ್ಟೇಷನ್ಗೆ ಯಾಕೆ ಅಂತ ಬಹುತೇಕರಿಗೆ ಪ್ರಶ್ನೆ ಬರಬಹುದು. ಇದೇ ಫೇಸ್ಬುಕ್ ಅಲ್ಲಿ ಯಾವುದೋ ಒಂದು ಯುವತಿ ಕಂಟಿನ್ಯೂಸ್ ಆಗಿ ಈ ಮಹದೇವ್ ಅನ್ನೋರ್ಗೆ ಮೆಸೇಜ್ ಮಾಡ್ತಾನೆ ಇದ್ಲಂತೆ. ಬಟ್ ಆ ಹುಡುಗಿ ಯಾರು, ಆಕೆ ಹಿನ್ನೆಲೆ ಏನು, ಆಕೆ ಯಾರು, ಅದ್ರ ಬಗ್ಗೆ ಯಾವುದನ್ನ ವಿಚಾರಿಸದೆ ನಿರಂತರವಾಗಿ ಆ ಯುವತಿ ಜೊತೆ ಈತ ಕಂಟಿನ್ಯೂಸ್ ಆಗಿ ಚಾಟ್ ಮಾಡಿದ್ದಾನೆ. ಹಾಗಾಗಿ ಪರಿಚಯ ಆಗಿದೆ, ಕ್ಲೋಸ್ ಆಗಿದ್ದಾರೆ. ಆ ಯುವತಿ ಕೂಡ ಮಾತನಾಡೋದಕ್ಕೆ ಶುರು ಮಾಡಿದ್ದಾಳೆ, ನಂಬರ್ ಎಲ್ಲ ಎಕ್ಸ್ಚೇಂಜ್ ಆಗಿದೆ. ಬಟ್ ನಿಮ್ಗೆ ನೆನಪಿರ್ಲಿ, ಮಹದೇವ ಅನ್ನೋರ್ಗೆ ಮದುವೆ ಆಗಿ 2 ಮಕ್ಕಳಿದ್ದಾರೆ. ಅದೆಲ್ಲವನ್ನ ಕೂಡ ಮರೆತು ಯುವತಿ ಚಾಟಿಂಗ್ ಮಾಡ್ತಿದ್ದಾಳೆ ಅನ್ನೋ ಕಾರಣಕ್ಕೆ, ಆಕೆ ಮಾತಾಡಿಸ್ತಿದ್ದಾಳೆ, ಫೋನ್ ಮಾಡ್ತಿದ್ದಾಳೆ, ಮೆಸೇಜ್ಗಳನ್ನ ಮಾಡ್ತಿದ್ದಾಳೆ ಅನ್ನೋ ಕಾರಣಕ್ಕೆ ಆಕೆ ಯಾರು, ಆಕೆ ಹಿನ್ನೆಲೆ ಏನು, ಯಾವುದನ್ನ ಕೂಡ ತಿಳಿದುಕೊಳ್ಳದೆ ಈತ ತನ್ನ ನಂಬರನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾನೆ. ಆಕೆ ಜೊತೆ ನಿರಂತರವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾನೆ. ಹಾಗೆ ಒಂದು ದಿನ ಆಕೆ, ನೀನು ಮಡಿಕೇರಿಗೆ ಬಂದ್ಬಿಡು, ನಾನು ಇರ್ತೀನಿ ಅಂತ ಹೇಳಿ ತನ್ನ ಮನೆಯ ವಿಳಾಸವನ್ನ ಮಹದೇವ್ ಅವ್ರಿಗೆ ಸೆಂಡ್ ಮಾಡ್ತಾಳೆ. ಮಹದೇವ್ ಏನ್ ಮಾಡ್ತಾರೆ, ಮನೆಯಲ್ಲೇ ಹಂಗೋ ಹಿಂಗೋ ಸುಳ್ಳು ಹೇಳಿ ಯುವತಿ ಕರೆದು ಬಿಟ್ಲಲ್ಲ ಅನ್ನೋ ಕಾರಣಕ್ಕೆ ಮೀಟ್ ಆಗಬೇಕು ಅನ್ನುವಂಥ ಧಾವಂತದಲ್ಲಿ ಆತ ಓಡ್ ಹೋಗಿದ್ದಾನೆ. ಎಲ್ಲಿಗೆ? ಮಡಿಕೇರಿಗೆ ಸರಿಸುಮಾರು ಆತ ರೀಚ್ ಆದಾಗ ರಾತ್ರಿ 10 ಗಂಟೆ ಅಂತೆ. ಮನೆಯಲ್ಲಿ ಯಾರು ಇಲ್ಲ, ಬಂದು ಬಿಡಿ ಮನೆಗೆ ಅಂತ ಆ ಯುವತಿ ಕೂಡ ಕರೆದಿದ್ದಾಳೆ. ಈತ ಕೂಡ ಜೋಶಲ್ಲಿ, ಖುಷಿಯಲ್ಲಿ ಮನೆಗೆ ಓಡ್ ಹೋಗಿದ್ದಾನೆ. ಮನೆಗೆ ಹೋಗಿ 1 ಗಂಟೆ ಕಾಲ ಆರಾಮಾಗಿದ್ದಾರೆ. ಬಟ್ 1 ಗಂಟೆ ಆದ ಬಳಿಕ ಯುವತಿ ಆಚೆ ಹೋಗ್ತಾಳೆ. ನಂತರ ಮನೆಗೆ ಎಂಟ್ರಿ ಆಗಿದ್ದು 4 ಜನ ಹುಡುಗರಂತೆ. ಆ ಯುವಕರು ಮನೆಗೆ ನುಗ್ಗಿ ಮಹದೇವ್ ಅವರನ್ನ ಅರೆಬೆತ್ತಲೆಗೊಳಿಸಿ ಒಂದಷ್ಟು ವಿಡಿಯೋಗಳನ್ನ ರೆಕಾರ್ಡ್ ಮಾಡಿಕೊಂಡು, ಜೊತೆಗೆ ಫೋಟೋಗಳನ್ನ ಕ್ಲಿಕ್ಕಿಸ್ಕೊಂಡು, ಅಶ್ಲೀಲವಾಗಿ ಅವ್ರನ್ನ ಬೈದು, ಈ ರೀತಿ ಎಲ್ಲ ಮಾಡಿ, ನೋಡು ಈ ಫೋಟೋಗಳನ್ನ ವೈರಲ್ ಮಾಡಿಬಿಡ್ತೀವಿ, ಈ ರೀತಿ ಸಮಸ್ಯೆ ಮಾಡಿದೆಯಾ ಅಂತ ಕಂಪ್ಲೇಂಟ್ ಕೊಟ್ಬಿಡ್ತೀವಿ, ಇಲ್ಲಾಂದ್ರೆ 50 ಲಕ್ಷ ದುಡ್ಡು ಕೊಟ್ಬಿಡು ಅಂತ ಹೇಳಿ ಪೀಡಿಸೋದಕ್ಕೆ ಶುರು ಮಾಡಿದ್ದಾರೆ. ಪಾಪ ಆ 4 ಜನ ಯುವಕರ ಮಧ್ಯದಲ್ಲೇ ಹಂಗೋ ಹಿಂಗೋ ಮಾಡಿ ತಳ್ಳಾಡಿ ನೂಕಾಡಿ ಮಹದೇವ್ ಅಲ್ಲಿಂದ ಓಡ್ ಬಂದಿದ್ದು ಎಲ್ಲಿಗೆ ಗೊತ್ತಾ, ನೇರವಾಗಿ ಪೊಲೀಸ್ ಸ್ಟೇಷನ್ಗೆ. ಅದು ಕೂಡ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ. ಪೊಲೀಸ್ನವರು ಕೂಡ ಆತನನ್ನ ವೇಷ ನೋಡಿ, ಆತ ಚಡ್ಡಿಲಿ ಓಡ್ ಬಂದಿದ್ದನ್ನ ನೋಡ್ಬಿಟ್ಟು ಏನಾಗಿದೆ ಈತನಿಗೆ ಅಂತ ಒಂದು ಕ್ಷಣ ಪೊಲೀಸರೇ ಗಾಬರಿ ಆಗ್ತಾರೆ. ಆತನನ್ನ ಕೂರಿಸ್ತಾರೆ, ಸ್ವಲ್ಪ ನೀರು ಕುಡಿದು ರಿಲ್ಯಾಕ್ಸ್ ಆಗಿ ಏನಾಯ್ತು ಹೇಳಿ ಅಂತ ವಿಚಾರಿಸಿದಾಗ ಆತ ಹೇಳುದು, ನೋಡಿ ಸರ್, ಫೇಸ್ಬುಕ್ ಅಲ್ಲಿ ಹಿಂಗೊಂದು ಹುಡುಗಿ ಪರಿಚಯ ಆಗಿದ್ಲು, ಆಕೆ ಮೀಟ್ ಮಾಡೋದಕ್ಕೆ ಕರೆದು, ಬಟ್ ಹೋದಂತ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ಮಾಡ್ತಾ ಇದೆ ಈ ಗ್ಯಾಂಗ್. 50 ಲಕ್ಷಕ್ಕೆ ಡಿಮ್ಯಾಂಡ್ ಇಡ್ತಿದ್ದಾರೆ, ಅಶ್ಲೀಲವಾಗಿ ನನ್ನ ಫೋಟೋಗಳನ್ನ ಕ್ಲಿಕ್ಕಿಸ್ಕೊಂಡಿದ್ದಾರೆ, ಅಶ್ಲೀಲವಾಗಿ ವಿಡಿಯೋಗಳನ್ನ ಮಾಡ್ಕೊಂಡಿದ್ದಾರೆ, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತೀವಿ, ಇಲ್ಲಾಂದ್ರೆ 50 ಲಕ್ಷ ಕೊಡು ಅಂತ ಈ ತರ ಡಿಮ್ಯಾಂಡ್ ಮಾಡ್ತಿದ್ದಾರೆ, ಪೀಡಿಸ್ತಿದ್ದಾರೆ ಅನ್ನುವಂತಹ ವಿಚಾರವನ್ನ ಪೊಲೀಸರಿಗೆ ಹೇಳಿದ್ದಾರೆ. ಎನಿವೆ, ಪೊಲೀಸರ ತನಿಖೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯಿತು. ಯಾರವರು ಅದನ್ನ ಪತ್ತೆ ಹಚ್ಚುವ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಕಿದ್ದಾರೆ. ಬಟ್ ಯಾಕೆ ಈ ವಿಚಾರನ ಇವತ್ತು ನಾನು ನಿಮ್ಮ ಮುಂದೆ ಹೇಳಿದೆ ಅಂದ್ರೆ, ಬಹುತೇಕರು ಎಲ್ಲರೂ ಕೂಡ, ಎಲ್ಲರ ಕೈಯಲ್ಲಿ ಮೊಬೈಲ್ ಇದ್ದೇ ಇರುತ್ತೆ. ಸೊ ಮೊಬೈಲ್ ಇದೆ ಅಂದ ಮೇಲೆ ಬಹುತೇಕರು ಫೇಸ್ಬುಕ್ ಯೂಸ್ ಮಾಡ್ತೀರಾ, ವಾಟ್ಸಪ್ ಯೂಸ್ ಮಾಡ್ತೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಇರ್ತೀರಾ. ಬಟ್ ಪರಿಚಯ ಇಲ್ಲದೆ ಪರಿಚಯ ಮಾಡ್ಕೊಳ್ಳುವಾಗ, ಯಾರನ್ನಾದ್ರೂ ಚಿರಪರಿಚಿತರನ್ನ ಮಾಡ್ಕೊಳ್ಳುವಾಗ ದಯವಿಟ್ಟು ಹುಷಾರಾಗಿ 100 ಸಲ ಯೋಚನೆ ಮಾಡಿ ಅವರ ಬ್ಯಾಕ್ಗ್ರೌಂಡ್ ಅನ್ನ ತಿಳ್ಕೊಂಡು ಸ್ನೇಹ ಮಾಡಿ ಅಂತ ಹೇಳ್ತೀನಿ. ಸ್ವಲ್ಪ ಜಾಗೃತರಾಗಿರಿ ಸೋಷಿಯಲ್ ಮೀಡಿಯಾದಿಂದ ಅಂತ. ಈ ಅವೇರ್ನೆಸ್ ಅನ್ನ ಮೂಡಿಸಬೇಕು ಅಂತ ಅನಿಸ್ತು, ಈ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡಬೇಕು ಅಂತ ಅನಿಸ್ತು, ಹಾಗಾಗಿ ಈ ವಿಡಿಯೋ ಮಾಡಿದೆ. ಎನಿವೆ, ಥ್ಯಾಂಕ್ ಯು ಸೋ ಮಚ್.